ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಪನ್ನೀರ್ ರೆಸಿಪಿ ಮಾಡ್ತಾ ಇದ್ದೀನಿ. ಈ ಮೆಥಡ್ ಅಲ್ಲಿ, ಈ ಸ್ಟೈಲ್ ಅಲ್ಲಿ ನೀವು ಪನ್ನೀರ್ ರೆಸಿಪಿ ಮಾಡಿಲ್ಲ ಅಂದ್ರೆ ಇವತ್ತೇ ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ. ಏನು ಅಂತ ನೋಡೋಣ, ಹೇಗೆ ಮಾಡೋದಂತ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ರೆ ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೋಡಿ, ಮೊದಲು ನಾನಿಲ್ಲಿ 200 ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ. ಇದು ಹೋಮ್ ಮೇಡ್ ಅಲ್ಲ, ಮಾರ್ಕೆಟ್ ಇಂದ ತಗೊಂಡ್ ಬಂದಿರುವಂತ ಪನ್ನೀರ್. ಇದನ್ನ ಈ ರೀತಿ ಕ್ಯೂಬ್ ಆಗಿ ಕಟ್ ಮಾಡಬೇಕು. ಮೊದಲು ನೋಡಿ, ನಾನು ತುಂಡು ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ, ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಅರಶಿನ ಹುಡಿನೂ ಸೇರಿಸ್ಬೇಕು. ಇದನ್ನೆಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ರೀತಿ ಮಾಡಿದ್ರೆ ಫುಲ್ ಆಗಿ ಅದಕ್ಕೆ ತಾಗುತ್ತೆ. ನೋಡಿ, ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನೊಂದು ಸೈಡಲ್ಲಿ ಇಟ್ಬಿಡಿ. ನೆಕ್ಸ್ಟ್ ಒಂದು ಕಡಾಯಿ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ 1/4 ಟೀ ಸ್ಪೂನ್ ಮೆಂತೆ ಕಾಳು ಹಾಕ್ತಾ ಇದ್ದೀನಿ, 1 ಟೀ ಸ್ಪೂನ್ ಕಾಳು ಮೆಣಸು, ಆಮೇಲೆ 1 ಟೀ ಸ್ಪೂನ್ ಸೋಂಪು ಹಾಕ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಜೀರಿಗೆ ಸಾಕು. ಆಮೇಲೆ ಬೆಳ್ಳುಳ್ಳಿ ಒಂದು 3 ರಿಂದ 5 ಎಸಳು ತನಕ ಹಾಕೋಬಹುದು. ಕೊತ್ತಂಬರಿ 1.5 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಇದನ್ನೆಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಲವಂಗ ಒಂದು 5 ಹಾಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಎಣ್ಣೆ ತುಪ್ಪ ಏನು ಹಾಕೋದು ಬೇಡ. ಇದ್ರ ಜೊತೆ ನಾನೊಂದು ಬ್ಯಾಡಗಿ ಮೆಣಸು 5 ಹಾಕ್ತಾ ಇದ್ದೀನಿ. ಖಾರಕ್ಕೆ ಇದು ನೀವು ಅಡ್ಜಸ್ಟ್ ಮಾಡಬಹುದು, ಆದ್ರೆ 200 ಗ್ರಾಮ್ ಪನ್ನೀರಿಗೆ ಇಷ್ಟು ಸಾಕಾಗುತ್ತೆ. ಅದಕ್ಕೋಸ್ಕರ ನಾನು ಇಷ್ಟು ಹಾಕಿರೋದು. ನಿಮ್ಗೆ ಖಾರಕ್ಕೆ ಬೇಕಿದ್ರೆ ಗುಂಟೂರು ಮೆಣಸು ಹಾಕೋಬಹುದು. ನೋಡಿ, ಇದು ರೆಡಿ ಆಗಿದೆ. ಇಲ್ಲಿ ಚೆನ್ನಾಗಿ ರೋಸ್ಟ್ ಆಗಿ ರೆಡಿ ಆಗಿದೆ. ಇವಾಗ ಇದನ್ನ ತೆಗಿತಾ ಇದ್ದೀನಿ. ತೆಗೆದು ಪ್ಲೇಟಿಗೆ ಹಾಕ್ತೀನಿ. ಇದು ಫುಲ್ ಆಗಿ ಆರಬೇಕು. ಆರಿದ್ಮೇಲೆ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ. ಅದಕ್ಕೆ ಒಂದು ಅರ್ಧ ಈರುಳ್ಳಿ ತುಂಡು ಮಾಡ್ಕೊಂಡು ಹಾಕೊಳ್ಳಿ ಈ ರೀತಿ. ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಇಲ್ಲಿ ನಾನು ಇವಾಗ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಆಮೇಲೆ ಬೇಕಿದ್ರೆ ಸೇರಿಸಬಹುದು. ಸ್ವಲ್ಪ ಅರ್ಧ ಟೀ ಸ್ಪೂನ್ ಅರಶಿನ ಹುಡಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ರುಬ್ಬಿ ತರ್ತೀನಿ. ನೋಡಿ, ಇಲ್ಲಿ ನಮ್ಮ ಈ ರೆಸಿಪಿಗಿರುವ ಮಸಾಲ ಇಲ್ಲಿ ರೆಡಿ ಆಗಿದೆ. ಆಮೇಲೆ ಅದೇ ಕಡಾಯಿ ನಾನು ಬಿಸಿ ಮಾಡ್ತಾ ಇರೋದು ಪ್ಯಾನ್, ಅದಕ್ಕೆ ಹಾಕ್ತಾ ಇರೋದು ತುಪ್ಪ, ಎಣ್ಣೆ ಅಲ್ಲ ತುಪ್ಪ ಹಾಕ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ತುಪ್ಪನೇ ಹಾಕೋಬೇಕು. 3 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಇದು ಬಿಸಿ ಮಾಡಿದ ತುಪ್ಪ, ಇದು ಆ ರೀತಿ ನೀರಾಗಿದೆ. ಆಮೇಲೆ ನಾವಿಲ್ಲಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿಟ್ಟಂತಹ ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡಬೇಕು ಈ ತುಪ್ಪದಲ್ಲಿ ಹಾಕ್ಬಿಟ್ಟು. ಅಂದ್ರೆ ಎಲ್ಲ ಬದಿ ಕೂಡ ಸ್ವಲ್ಪ ಸ್ವಲ್ಪ ರೋಸ್ಟ್ ಆಗ್ಬೇಕು. ಆ ರೀತಿ ಮಾಡ್ಕೊಳ್ಳಿ. ಎಲ್ಲ ಹಾಕೊಂಡಿದ್ದೀನಿ ನಾನು. ಇದನ್ನ ನೋಡಿ, ಈ ರೀತಿ ತಿರುಗಿಸಿ ಎಲ್ಲ ಬದಿ ಕೂಡ ಇದು ರೋಸ್ಟ್ ಆಗ್ಬೇಕು. ಆ ರೀತಿ ಮಾಡಬೇಕು. ನೋಡಿ, ಇಲ್ಲಿ ಇದು ಫ್ರೈ ಆಗಿ ರೆಡಿ ಆಗಿದೆ. ಇದನ್ನ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಇದೆ. ಎಲ್ಲ ಬದಿ ಕೂಡ ಫ್ರೈ ಆಗಿದೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನಾವು ರೆಸಿಪಿಗೆ ಹಾಕುವಾಗ ಅದು ಹುಡಿ ಆಗುವ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡೋದು. ನೆಕ್ಸ್ಟ್ ಅದೇ ತುಪ್ಪಕ್ಕೆ ನಾವು ಇಲ್ಲಿ ರುಬ್ಬಿಟ್ಟಂತಹ ಮಸಾಲ ಹಾಕ್ತಾ ಇದ್ದೀನಿ. ಅದೇ ತುಪ್ಪ, ಜಾಸ್ತಿ ಸೇರಿಸ್ತಾನೂ ಇಲ್ಲ, ಅಷ್ಟೇ ಸಾಕು. ಹಾಕ್ಬಿಟ್ಟು ಮೊದಲು ಈ ಮಸಾಲೆನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೀರು ಸೇರಿಸಬೇಡಿ. ಮೊದಲು ಸ್ವಲ್ಪ ಈ ರೀತಿ ತುಪ್ಪದಲ್ಲಿ ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಮಾಡ್ಕೋಬೇಕು. ಇವಾಗ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಅಂದ್ರೆ ನಿಮ್ಮ ಗ್ರೇವಿ ಎಷ್ಟು ದಪ್ಪ ಬೇಕೋ ಆ ರೀತಿ ನಿಮಗೆ ನೀರು ಸೇರಿಸಬಹುದು. ಇನ್ನೊಂದ್ಸಲ ಚೆನ್ನಾಗಿದು ಮಿಕ್ಸ್ ಆಗ್ಲಿ. ಈ ರೀತಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ಕುದಿ ಬರಬೇಕು. ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಹಾಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾಗಿರೋದು ಬೆಲ್ಲ. 1 ಟೇಬಲ್ ಸ್ಪೂನ್ ನಷ್ಟು ನಾನಿಲ್ಲಿ ಬೆಲ್ಲದ ಹುಡಿ, ಅಂದ್ರೆ ಹುಡಿ ಮಾಡಿಟ್ಟಂತ ಬೆಲ್ಲ ಹಾಕ್ತಾ ಇದ್ದೀನಿ. ಅದ್ ನೀವು ಟೇಸ್ಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡಬಹುದು. ಆಮೇಲೆ ನಾನು ಹೇಳಿದ್ದೀನಿ ಹುಳಿ ನಾನು ಸ್ವಲ್ಪ ಹಾಕೊಂಡಿರೋದು, ಯಾಕಂದ್ರೆ ಆಮೇಲೆ ಕಡಿಮೆ ಇದ್ರೆ ನೋಡ್ಕೊಂಡು ಸೇರಿಸಬಹುದು. ಇವಾಗ ನಾವು ಉಪ್ಪು ಹಾಕೊಂಡಿದ್ದೀವಿ, ಖಾರ ಇದೆ, ಬೆಲ್ಲನೂ ಹಾಕೊಂಡಿದ್ದೀವಿ. ಇವಾಗ ಟೇಸ್ಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಯಾವುದು ಕಡಿಮೆ ಇದೆಯೋ ಅದನ್ನ ಎಕ್ಸ್ಟ್ರಾ ಸೇರಿಸಬಹುದು ನಿಮಗೆ. ಇಲ್ಲಿ ನಂಗೆ ಸ್ವಲ್ಪ ಹುಳಿ ಕಡಿಮೆ ಇತ್ತು, ಆದ ಕಾರಣ ನಾನು ಸ್ವಲ್ಪ ಹುಣಸೆ ಹಣ್ಣಿನ ನೀರು ಸೇರಿಸ್ಕೊಂಡಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಇವಾಗ ಕುದಿ ಬಂದಿದೆ. ಇವಾಗ ನಾವಿಲ್ಲಿ ರೋಸ್ಟ್ ಮಾಡಿಟ್ಟಂತ ಪನ್ನೀರ್ ಇದಕ್ಕೆ ಸೇರಿಸ್ಬೇಕು.
ಎಲ್ಲ ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದ್ರ ಜೊತೆ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ತೀನಿ. ಇಲ್ಲಿ ಕಸೂರಿ ಮೇಥಿನೇ ಆಗ್ಬೇಕು ಅಂತೆಲ್ಲ, ಕಸೂರಿ ಮೇಥಿ ಇದ್ರೆ ಹಾಕೊಳ್ಳಿ, ಅಂದ್ರೆ ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ. ಇಲ್ಲಾಂದ್ರೆ ಕೊತ್ತಂಬರಿ ಸೊಪ್ಪು ಅಥವಾ ಕರಿಬೇವನ್ನು ಹಾಕೋಬಹುದು. ಎಲ್ಲ ಹಾಕ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಈ ಗ್ರೇವಿಯಲ್ಲಿ ಇದು ಚೆನ್ನಾಗಿ ಕುದಿಬೇಕು. ಪನ್ನೀರು ಈ ಗ್ರೇವಿಯಲ್ಲಿ ಎಲ್ಲ ಮಸಾಲೆ ಎಲ್ಲ ಎಳ್ಕೋಬೇಕು. ಕುದಿಲಿ ಇದು ಸ್ವಲ್ಪ ಹೊತ್ತು. ನೋಡಿ ನಮ್ಮ ರೆಸಿಪಿ ಇಲ್ಲಿ ರೆಡಿ ಆಗಿದೆ. ಪನ್ನೀರಲ್ಲಿ ಮಾಡಿರುವಂತಹ ಗೀ ರೋಸ್ಟ್, ಅಂದ್ರೆ ಪನ್ನೀರ್ ಗೀ ರೋಸ್ಟ್ ಇಲ್ಲಿ ರೆಡಿ ಆಗಿದೆ. ರೋಸ್ಟ್ ಆಗಿ ಸಿಕ್ಕಿದೆ ನಮಗೆ. ನೋಡಿ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ಪನ್ನೀರಲ್ಲಿ ಖಂಡಿತ ಇದನ್ನ ನೀವು ಒಂದಿನ ಆದ್ರೂ ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಲೇಬೇಕಾದಂತ ಒಂದು ರೆಸಿಪಿ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಇದನ್ನ ಸರ್ವ್ ಮಾಡೋಣ. ನೋಡಿ ಈ ರೀತಿ ಇದೆ. ನೋಡಿ ನಾವು ಚಿಕನ್ ಗೀ ರೋಸ್ಟ್ ಎಲ್ಲ ಮಾಡ್ತೀವಿ, ಅದೇ ರೀತಿ ಪನ್ನೀರಲ್ಲಿ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.